ಕಾಣಿಸ್ತಾನೆ ಇಲ್ವಲ್ಲ. ಸರಿ ಅಮ್ಮವ್ರೆ, ನಾವಿನ್ ಬರ್ತೀವಿ. ನೀವೆಲ್ರೂ ಬಂದಿದ್ದು ನನಗ್ ಬಹಳ ಖುಷಿ ಆಯ್ತು. ನಾನು ಹೋಗಿ ಬರ್ತೀನಿ ಅಮ್ಮವ್ರೆ. ಅಮ್ಮನ್ನ ಕೇಳ್ದೆ ಅಂತ ಹೇಳು. ಸರಿ ಅಮ್ಮವ್ರೆ. ಅಮ್ಮೋರೆ, ಅಗಸ್ತ್ಯ ಅಂತ ಯಾರೋ ಕೇಳ್ಕೊಂಬಂದ್ರಲ್ಲ, ಯಾರದು? ಪರವಾಗಿಲ್ವೇ, ನಮ್ ಯಜಮಾನ್ರಿಗೆ ನನ್ ಮನ್ಸಿನ ಮಾತು ಕೇಳಿಸ್ಕೊಳ್ಳೋ ಶಕ್ತಿ ಇದೆ. ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ನಾನು. ಅಮ್ಮೋರೆ, ಯಾರದು? ಲೋ ಅಗಸ್ತ್ಯ, ಇಷ್ಟೊತ್ತು ಎಲ್ಲೋ ಇದ್ದೆ? ನಿನಗೋಸ್ಕರ ಇಷ್ಟೊತ್ತು ಹುಡುಕಿ ಹುಡುಕಿ ಸಾಕಾಗೋಗಿದೆ. ಎಷ್ಟೋ ಟೆನ್ಷನ್ ಕೊಡ್ತೀಯಾ? ನೀವಿಷ್ಟೊತ್ತು ಹುಡುಕ್ತಾ ಇದ್ದಿದ್ದು ಅಗಸ್ತ್ಯ ಅಂತ ಕರೆದಿದ್ದು ಈ ಹುಡುಗನ? ಹೌದು ಸರ್, ಇವನು ನನ್ನ ತಂಗಿ ಮಗ ಅಗಸ್ತ್ಯ ಅಂತ. ಎಲ್ಲ ಕಡೆ ಇವನ್ನೇ ಹುಡುಕ್ತಾ ಇದ್ದೆ, ಈಗ ಸಿಕ್ತ. ಯಾಕೆ ಸರ್, ಏನಾದ್ರೂ ತೊಂದರೆ ಮಾಡ್ದ ಇವನು? ಆ ಥರ ಏನಿಲ್ಲ. ಹಾಗೇನಾದ್ರೂ ಇದ್ರೆ ಹೇಳಿ ಸರ್, ನಾಲ್ಕು ಬಿಟ್ಟು ಬುದ್ಧಿ ಹೇಳ್ತೀನಿ ಇವನ್ಗೆ. ತುಂಬಾ ತುಂಟ ಸರ್, ತರಲೆ ಮಾಡ್ತಾನೆ ಇರ್ತಾನೆ. ಹೊಡೆದು ಬುದ್ಧಿ ಹೇಳೋಣ ಅಂದ್ರೆ ಇವ್ರ ಅಮ್ಮ ಸಹಿಸಲ್ಲ. ಅಂಥದ್ರಲ್ಲಿ ಇಷ್ಟೊತ್ತು ಇವನು ಕಳೆದೋಗ್ಬಿಟ್ಟಿದ್ದ ಅಂತ ಗೊತ್ತಾಗಿದ್ರೆ ನನ್ನ ಸಾಯಿಸೇ ಬಿಡ್ತಿದ್ಲು ಅಷ್ಟೇ. ನಿಜವಾಗ್ಲೂ ನೀವು ಈ ಹುಡ್ಗನ್ನೇನಾ ಅಗಸ್ತ್ಯ ಅಂತ ಕರೆದಿದ್ದು? ಹೌದು ಮ್ಯಾಮ್. ಯಾಕೆ? ಅಲ್ಲ, ಆಗ್ಲಿಂದ ಅವನು ಇಲ್ಲೇ ಓಡಾಡ್ತಿದ್ದ, ನೀವು ನೋಡ್ಲಿಲ್ವಾ? ಹಾ, ನೋಡ್ದೆ. ಕರಿಯಾಣ ಅನ್ನೋ ಅಷ್ಟರಲ್ಲಿ ಇನ್ನೆಲ್ಲ ಓಡೋಗ್ಬಿಡ್ತಿದ್ದ. ಮಕ್ಕಳು ನೋಡಿ, ತರಲೆಗಳು, ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾ ಇರ್ತಾರೆ. ಬಹುಶಃ ನಿಮ್ಗೆ ಮಕ್ಕಳಿಲ್ಲ ಅನ್ಸುತ್ತೆ.